ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಸಮನ್ಸ್ ಕೊಟ್ಟಂತ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟ ವಿಜಯ್. ದೆಹಲಿಯಲ್ಲಿರುವಂತಹ ಸಿಬಿಐ ಕಚೇರಿಯಲ್ಲಿ ಸದ್ಯಕ್ಕೆ ವಿಜಯ್ರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. 2025 ಸೆಪ್ಟೆಂಬರ್ 27ರಂದು ನಡೆದಿದ್ದಂತಹ ಭೀಕರ ಕಾಲ್ತುಳಿತ ಸಮಾವೇಶವನ್ನ ನಡೆಸಲಾಗ್ತಾ ಇರುತ್ತೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಮಾತನಾಡ್ತಾ ಇರ್ತಾರೆ. ತನ್ನ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಗರೋಪಾದಿಯಲ್ಲಿ ಜನಸಂದಣಿ ಜಮಾಯಿಸ್ಬಿಟ್ಟಿರುತ್ತೆ. ಪೊಲೀಸರು ಕೂಡ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋಷ್ಟು ಜನ ಅಲ್ಲಿ ಸೇರಿದ್ದೇ ಭೀಕರ ಕಾಲ್ತುಳಿತಕ್ಕೆ ಕಾರಣವಾಗಿತ್ತು. ಈ ಮಕ್ಕಳು ಸೇರಿದಂತೆ 41 ಮಂದಿ ಆ ಒಂದು ಭೀಕರ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು, ಜೊತೆಗೆ ಸಮನ್ಸ್ ಅನ್ನ ಕೊಡಲಾಗಿತ್ತು. ಹಾಗಾಗಿ ನಟ ವಿಜಯ್ ಇವತ್ತು ದೆಹಲಿಯಲ್ಲಿ ಈ ಒಂದು ಸಿಬಿಐ ಕೊಟ್ಟಿದ್ದಂತಹ ಒಂದು ಸಮನ್ಸ್ಗೆ ಉತ್ತರ ಕೊಡೋದಕ್ಕೆ ಹೋಗಿದ್ದಾರೆ. ಕಾಲ್ತುಳಿತ ದುರಂತದಲ್ಲಿ ಮಕ್ಕಳು ಸೇರಿ 41 ಮಂದಿ ಮೃತಪಟ್ಟಿದ್ರು. ಹೀಗಾಗಿ ಸದ್ಯಕ್ಕೆ ತಮಿಳುನಾಡಿನ ಕರೂರಿನ ಕಾಲ್ತುಳಿತ ಪ್ರಕರಣ ಸಂಬಂಧ ಸಿಬಿಐ ಸಮನ್ಸ್ ಹಿನ್ನೆಲೆ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. சிபிஐ எப்படி இருக்கும் சார்?